ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಖತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ನರಂಚಯ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 31ನೇ ಶ್ಲೋಕ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಅಥವಾ ಸ್ವಜನಮಾಹವೇ. ಹಾಗೆ ಹೇ ಕೇಶವ ಅಂದ್ರೆ ಬ್ರಹ್ಮರುದ್ರಾದಿಗಳ ಒಡೆಯನಾದ್ದರಿಂದ ಕೇಶವ ಅಂದ್ರೆ ನಾರಾಯಣ ಅಂತ ಹೆಸರು. ಕ ಅಂದ್ರೆ ಬ್ರಹ್ಮದೇವರು, ಈಶ ಅಂದ್ರೆ ರುದ್ರದೇವರು, ಅವ್ರನ್ನ ನಿಯಮನ ಮಾಡತಕ್ಕವ, ಅದರಿಂದ ದೇವರಿಗೆ ಕೇಶವ ಅಂತ ಹೆಸರು. ಹೇ ಕೇಶವ ನಿಮಿತ್ತಾನಿ ಚ ವಿಪರೀತಾನಿ ಅಂದ್ರೆ ಯುದ್ಧಕ್ಕೆ ಅಂತ ಸನ್ನದ್ಧನಾದ ನನಗೆ ಅಶುಭವಾದ ಶಕುನಗಳು, ಶಕುನ ಅಂದ್ರೆ ಇಂಡಿಕೇಶನ್ಸ್, ಅಶುಭವಾದ ಶಕುನಗಳೇ ನನಗೆ ಕಾಣಿಸ್ತಾ ಇದೆ, ಒಳ್ಳೆ ಶಕುನಗಳು ಕಾಣಿಸ್ತಾ ಇಲ್ಲ. ಒಳ್ಳೆ ಕಾರ್ಯ ಮಾಡಿದಾಗ ಒಳ್ಳೆ ಶಕುನಗಳು ಕಾಣಿಸ್ತದೆ, ಮಳೆ ಬರೋದು ಇತ್ಯಾದಿ ಒಳ್ಳೆ ಶಕುನಗಳು ಕಾಣಿಸ್ತದೆ, ವಾದ್ಯಗಳು ಮೊಳಗೋದು ಆ ತರ ಶಬ್ದಗಳು ಕೇಳಿಸ್ತದೆ, ಅಥವಾ ಎದುರುಗಡೆ ಪೂರ್ಣಕುಂಭ ಹಿಡ್ಕೊಂಡು ಬರ್ತಾರೆ, ಅದೆಲ್ಲ ಶುಭ ಶಕುನ. ಆದರೆ ಯುದ್ಧಕ್ಕೆ ಅಂತ ಹೊರಟ ನನಗೆ ಮೈ ನಡುಗೋದು ಅಥವಾ ಗಾಂಡೀವ ಧನಸ್ಸು ಜಾರಿ ಬೀಳೋದು ಇತ್ಯಾದಿ ಅಶುಭ ಶಕುನಗಳೇ ನನಗೆ ಕಾಣಿಸ್ತಾ ಇದೆ ಅಂತ ಅದರ ಅಭಿಪ್ರಾಯ. ವಿಪರೀತಾನಿ ಪಶ್ಯಾಮಿ ಆಹವೇ ಸ್ವಜನಂ ಹತ್ವಾ ಶ್ರೇಯ ನ ಅನುಪಶ್ಯಾಮಿ. ಅದರಿಂದ ನನ್ನ ಬಂಧು ಬಾಂಧವರ ಸಂಹಾರ ಮಾಡಿ ನನಗೆ ಶ್ರೇಯಸ್ ಆಗೋದಿಲ್ಲ ಅಂತ ಅನಿಸ್ತದೆ. ಹಾಗೆ ನೋಡಿ, ಯಾವುದೇ ಒಂದು ಸತ್ಕಾರ್ಯ ಮಾಡೋದು ಯಾತಕ್ಕೆ? ಶ್ರೇಯಸ್ಸಿಗೆ, ಮಂಗಳ ಆಗಬೇಕು, ಪುಣ್ಯ ಬರಬೇಕು ಅಂತಾನೆ ಮಾಡೋದು. ಯಾವುದೇ ಕಾರ್ಯ, ಸಣ್ಣ ಅಡಿಗೆ ಇರ್ಬೋದು, ತುಳಸಿ ಪೂಜೆ ಇರ್ಬೋದು, ಏನೇ ಇರ್ಬೋದು, ಅಥವಾ ಬಡಿಸೋದು ಇರ್ಬೋದು, ನೀರು ಬಡಿಸೋದು ಇರ್ಬೋದು, ಅದು ಯಾತಕ್ಕೆ ಮಾಡ್ತೀವಿ? ಅವ್ರ ಒಳಗೆ ಪರಮಾತ್ಮ ಇದ್ದಾನೆ, ಅವರಿಗೆ ಈ ಸೇವೆ ಅಂತ ಮಾಡ್ತೀವಿ, ಪುಣ್ಯಕ್ಕಾಗಿಯೇ ಮಾಡೋದು. ಅದರಿಂದ ಯುದ್ಧ ಎನ್ನತಕ್ಕದ್ದು ಕೂಡ ದೊಡ್ಡ ಪೂಜೆ ಅದು. ಅದನ್ನ ಮಾಡೋದು ಅನುಗ್ರಹಕ್ಕಾಗಿ. ಆದರೆ ನನ್ನವರನ್ನ ಕೊಂದು ನಾನು ಶ್ರೇಯಸ್ಸನ್ನ ಕಾಣಿಸ್ತಾ ಇಲ್ಲ, ಕಲ್ಯಾಣ ಆಗೋದಿಲ್ಲ, ಮಂಗಳ ಆಗೋದಿಲ್ಲ ಅಂತ ಅವನ ಅಭಿಪ್ರಾಯ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ ಕಿಮ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈ ಜೀವಿತೇನವಾ. ಹಾಗೆ ಹೇ ಕೃಷ್ಣ, ಅಹಂ ವಿಜಯಂ ನಾಕಾಂಕ್ಷೆ, ನಾನು ಯುದ್ಧದಲ್ಲಿ ಗೆಲ್ಲಬೇಕು ಅಂತ ಇಚ್ಛೆ ಪಡ್ತಾ ಇಲ್ಲ. ರಾಜ್ಯಂ ಚ ಸುಖಾನಿ ಚ, ನನಗೆ ರಾಜ್ಯ ಬೇಡ, ಸುಖ ಯಾವುದು ಬೇಡ ನನಗೆ, ಯಾವುದು ನಾನು ಬಯಸ್ತಾ ಇಲ್ಲ. ಗೋವಿಂದ ನಹ ರಾಜ್ಯೇನ ಕಿಂ ಭೋಗೈಹಿ ಜೀವಿತೇನವಾ ಕಿಂ. ಅಂತ ಬಂಧು ಬಾಂಧವರನ್ನ ಕೊಂದು ಆ ರಾಜ್ಯವನ್ನ ಪಡೆದು ಏನ್ ಮಾಡ್ಬೇಕು ನಾವು? ರಾಜ್ಯವನ್ನ ಇಟ್ಟುಕೊಂಡು ಅಂತ ಭೋಗ ಭಾಗ್ಯಗಳನ್ನ ಇಟ್ಟುಕೊಂಡು ನಮ್ಮವರೇ ಇಲ್ಲ ಅಂತ ಆದ ಮೇಲೆ ಆಗ ಭೋಗ ಭಾಗ್ಯಗಳನ್ನ ಇಟ್ಟುಕೊಂಡು ನಾವೇನ್ ಮಾಡೋದು? ಉಪಯೋಗ ಇಲ್ಲ. ಅದರಿಂದ ನನಗೆ ಯುದ್ಧ ಬೇಡ ಎಂಬ ಅರ್ಥದಲ್ಲಿ ಅದಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾನೆ. ಬಂಧು ಬಾಂಧವರನ್ನ ಕೊಂದು ಅವರ ಸಂಪತ್ತಿದು, ರಾಜ್ಯ ಅಂದ್ರೆ ಅವರ ಸಂಪತ್ತು, ನನಗೆ ಅದು ಬೇಡ, ಅದು ಹಾಗೆ ಅಂತ ಒಟ್ಟು ಅಭಿಪ್ರಾಯ. ಏಷಾಮರ್ಥೆ ಕಾಂಕ್ಷಿತಂನೋ ರಾಜ್ಯಂ ಭೋಗ ಸುಖಾನಿ ಚ ತೈಮೇ ಅವಸ್ಥಿತ ಯುದ್ಧೆ ಪ್ರಾಣಾನ್ ತ್ಯಕ್ತ್ವ ಧನಾನಿ ಚ. ಹಾಗೆ ಏಷಾಮರ್ಥೆ ನಹ ರಾಜ್ಯಂ ಭೋಗಾಹ ಸುಖಾನಿ ಚ ಕಾಂಕ್ಷಿತಂ. ಯಾರಿಗಾಗಿ ನಾವು ಈ ಯುದ್ಧವನ್ನ ಪ್ರಾರಂಭ ಮಾಡಿದೀವಿ? ನಮ್ಮ ಬಂಧು ಬಾಂಧವರ ಜೊತೆಗೆ ನಾವು ಸುಖವಾಗಿರಬೇಕು ಅಂತ ತಾನೆ. ಅಂತ ಬಂಧು ಬಾಂಧವರ ಜೊತೆಗೆ ಯುದ್ಧ ಮಾಡಿ
ಆ ರಾಜ್ಯವನ್ನ ಪಡೆದು ಯಾರಿಗಾಗಿ ನಾವು ಅದನ್ನು ಕೊಡಬೇಕು? ಅದು ಉಪಯೋಗ ಇಲ್ಲ ಹಾಗೆ ಅಂತ. ಬಾಂಧವಾನಾಂ ಕೃತೆ ಅಸ್ಮಾಭಿಹಿ ರಾಜ್ಯಂ ಭೋಗಾಹ ತಥಾ ಸುಖಾನಿ ಇಷ್ಯಂತೆ. ಬಂಧು ಬಾಂಧವರ ಜೊತೆಗೆ ಸುಖವಾಗಿ ಇರಬೇಕು ಅಂತಾನೆ ರಾಜ್ಯ ಎಲ್ಲವನ್ನು ನಾವು ಬಯಸ್ತೀವಿ, ಸಂಪತ್ತು ಎಲ್ಲವನ್ನು. ತೇ ಏವ ಏತೆ ಸರ್ವೇ ಜನ, ಆ ಜನರೇ ಇಲ್ಲಿ ಇದ್ದಾರೆ, ಭೀಷ್ಮ ದ್ರೋಣಾದಿಗಳೇ ಇಲ್ಲಿ ಇದ್ದಾರೆ. ಅದರಿಂದ ಅದ್ಯ ಸ್ವಕೀಯಾನ್ ಪ್ರಾಣಾನ್ ಧನಂಚ ತ್ಯಕ್ತುಂ ಸಿದ್ಧಾಸಂತಹ ಯುದ್ಧೇ ಅವಸ್ಥಿತಾ ಸಂತಿ. ಅವರಾದರೂ ತನ್ನ ಸಂಪತ್ತು, ಯುದ್ಧ ಅಂದ್ರೆ ಅಷ್ಟೇ, ಡೂ ಆರ್ ಡೈ ಅಂತ ಹೇಳ್ತಾರೆ ನೋಡಿ, ಆತರ ಬದುಕಿದ್ರೆ ಉಂಟು, ಇಲ್ಲ ಇದ್ರೆ ಇಲ್ಲ, ಅದು ಯುದ್ಧ ಅಂದ್ರೆ. ಇವ್ರು ನೋಡಿದ್ರೆ ಭೀಷ್ಮ ದ್ರೋಣರು ಎಲ್ಲರೂ ಕೂಡ ತನ್ನ ಸಂಪತ್ತು, ಪ್ರಾಣ ಎಲ್ಲವನ್ನು ಕೂಡ ಪಣವಾಗಿ ಇಟ್ಟುಕೊಂಡು ಇಲ್ಲಿ ಯುದ್ಧಕ್ಕಾಗಿ ಬಂದಿದ್ದಾರೆ. ಅವರನ್ನ ಕೊಂದು ಆ ರಾಜ್ಯ, ಸುಖ, ಸಂಪತ್ತು, ಧನ ಎಲ್ಲವನ್ನು ಪಡೆದು ಏನ್ ಮಾಡ್ಬೇಕು ನಾವು ಹಾಗೆ ಅಂತ ಅದರ ಪ್ರಶ್ನೆ. ಆಚಾರ್ಯ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾ ಶ್ವಶುರಾಃ ಪೌತ್ರಾಃ ಶಾಲಾ ಸಂಬಂಧಿನಸ್ತತಾ. ಯಾರ್ಯಾರಿದ್ದಾರೆ ನನ್ನವರು ಅಂತ ಹೇಳ್ತೀಯಲ್ಲ, ಯಾರು ಹಾಗೆಂದ್ರೆ ಅದಕ್ಕೆ ಅರ್ಜುನ ಹೇಳ್ತಾ ಇದ್ದಾನೆ, ಪೂಜ್ಯರಾದ ಗುರುಗಳು, ತಂದೆಯ ಸ್ಥಾನದಲ್ಲಿ ಇರುವವರು, ಮಕ್ಕಳ ಸ್ಥಾನದಲ್ಲಿ ಇರುವವರು, ಪಿತಾಮಹ ಅಜ್ಜಂದಿರ ಸ್ಥಾನ, ಮಾತುಲಾಹ ಮಾವಂದಿರು, ಶ್ವಶುರಾಹ ಅಂದರೆ ಹೆಣ್ಣು ಕೊಟ್ಟ ಮಾವಂದಿರು, ಪೌತ್ರಾಹ ಮೊಮ್ಮಕ್ಕಳು, ಶ್ಯಾಲಾಹ ಮಡದಿಯ ಹೆಂಡತಿಯ ಸಹೋದರರು, ಅನ್ಯೇ ಸರ್ವೇ ಅಪಿ ಸಂಬಂಧಿನಃ ಮರಣಾಯ ಸಿದ್ಧಾಹ, ಇವರೆಲ್ಲರೂ ಕೂಡ ಮರಣಕ್ಕೆ ಸಿದ್ಧರಾಗಿ ಇಲ್ಲಿ ಬಂದಿದ್ದಾರೆ. ಅಂಥವ್ರ ಜೊತೆಗೆ ನಾನು ನನ್ನವರೇ ಆದ್ದರಿಂದ ಹೇಗೆ ಯುದ್ಧ ಮಾಡಲಿ ಹಾಗೆ ಅಂತ ಪ್ರಶ್ನೆ. ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಮ್ನು ಮಹೀಕೃತೆ. 35ನೇ ಶ್ಲೋಕ ಇದು. ಏ ಮಧುಸೂದನ, ದೇವರನ್ನ ಮಧುಸೂದನ ಅಂತ ಕರೀತಾರೆ. ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದ್ದರಿಂದ ದೇವರಿಗೆ ಮಧುಸೂದನ ಹಾಗೆ ಅಂತ ಹೆಸರು. ಏತೆ ಮಾಂ ಘ್ನತಃ ಅಪಿ, ಒಂದು ವೇಳೆ ನೀನು ಯುದ್ಧ ಮಾಡಿ ಅವರೇ ಸಾಯ್ತಾರೆ ಅಂತ ತಿಳ್ಕೊಂಡಿದ್ದೆ, ಅಕಸ್ಮಾತ್ ನೀನ್ ಸತ್ತರೆ ಅದನ್ನ ಹೇಳ್ತಾ ಇದ್ದಾರೆ. ಏತೆ ಮಾಂ ಘ್ನತಃ ಅಪಿ ಏತಾನ್ನ ಹಂತುಮಿಚ್ಛ, ಅಕಸ್ಮಾತ್ ನನ್ನನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅಥವಾ ಸಾಯಿಸಿದರೂ ಕೂಡ ನಾನು ಅವರನ್ನ ಸಂಹಾರ ಮಾಡಲಿಕ್ಕೆ ಮುಂದಕ್ಕೆ ಬರೋದಿಲ್ಲ. ಯಾಕೆ? ತ್ರೈಲೋಕ್ಯ ರಾಜ್ಯಸೆ ಹೇತೋಹಪಿ ನ ಇಚ್ಛಾಮಿ ಮಹೀಕೃತೆ ಕಿಂ. 3 ಲೋಕದ ಒಡೆತನ ಬಂದರೂ ಕೂಡ ನಾನು ಇವರನ್ನ ಕೊಲ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. 3 ಲೋಕದ ಪದವಿ ಅಂದ್ರೆ ದೇವೇಂದ್ರ ಪದವಿ ಅದು. 3 ಲೋಕದ ಒಡೆಯ ಅಂದ್ರೆ ದೇವೇಂದ್ರ, ಯಾಕೆಂದ್ರೆ ಅರ್ಜುನ ಅಂದ್ರೆ ಇಂದ್ರನ ಅಂಶ ಅವನು. ಅದರಿಂದ 3 ಲೋಕದ ಪದವಿ ಸಿಕ್ಕಿದ್ರೂ ಕೂಡ ನನಗೆ ಇವರನ್ನ ಸಂಹಾರ ಮಾಡಲು ಇಚ್ಛೆ ಪಡೋದಿಲ್ಲ. ಹಾಗಿರುವಾಗ ಈ ಒಂದು ಸಣ್ಣ ಭೂಮಿಗಾಗಿ ನಾನು ಹೇಗೆ ಇವರನ್ನ ಕೊಲ್ಲಲಿ? ಮಹತ್ತರವಾದ ತ್ರೈಲೋಕ್ಯಾಧಿಪತ್ಯ ಬಂದರೂ ನಾನು ಇವರನ್ನು ಕೊಲ್ಲೋದಿಲ್ಲ ಅಂತ ಆದ ಮೇಲೆ ಸಣ್ಣ ಭೂಮಿ ಸಲುವಾಗಿ ನಾನು ಇವರನ್ನ ಹೇಗೆ ಕೊಲ್ಲಲಿ ಹಾಗೆ ಅಂತ ಕೈಮುತ್ಯ. ಅದರಿಂದ ನಾನು ಇವರನ್ನ ಕೊಲ್ಲೋದಿಲ್ಲ ಹಾಗೆ ಅಂತ ಅದನ್ನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.